ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಲಾಗಲ್ಲಿ ನಿಮಗೆ ಸ್ವಾಗತ ಇದೆ. ಸೊ ಟೈಮ್ ಆಗಿದೆ 6 ಗಂಟೆ ಆಗಿದೆ. ಸೊ ನಾನು ಕೂಡ ದೀಪ ಮುಡಿಸಿನಿ, ರೆಡಿ ಆಗಿದ್ದೀನಿ. ಇವತ್ತು ಸಂಜೆ ಡಿನ್ನರ್ ಮಾಡಬೇಕು, ಪ್ಲಸ್ ಏನು ಮಾಡಬೇಕು ಅಂತ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮುಂಜಾನೆ ತುಂಬಾ ಬ್ಯುಸಿ ಇದೆ. ಯಾಕಂದರೆ ನಿನ್ನೆ ಸಗರದಿಂದ ನಾನು ಗೊಬ್ಬರಕ್ಕೆ ಬಂದಿದ್ದೀನಿ, ನೋಡ್ಬೋದಾ. ಇವತ್ತು ಕ್ಲೀನಿಂಗ್ ಮಾಡಿದೆ, ಕಿಚನ್ ಕ್ಲೀನಿಂಗ್, ಹಾಲ್ ಪ್ಲಸ್ ಬೆಡ್ರೂಮ್ ಎಲ್ಲಷ್ಟು ಕ್ಲೀನಿಂಗ್ ಮುಗೀತು. ಸೊ ಅದಕ್ಕಾಗಿ ತುಂಬ ಬ್ಯುಸಿ ಇದೆ, ಬ್ಲಾಗ್ ಮಾಡೋದು ಆಗಲಿಲ್ಲ. ಎಲ್ಲ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಬೇಗ ಮುಗಿಸ್ಬೇಕು ಅಂದ್ಕೊಂಡು ಶೂಟ್ ಮಾಡೋದು ಆಗಲಿಲ್ಲ. ಸೊ ಇವತ್ತು ಡಿನ್ನರ್ಗಾಗಿ ಹೀರೆಕಾಯಿ ಅಡುಗೆ ಪ್ಲಸ್ ಚಪಾತಿ ಅನ್ನ ಮಾಡಬೇಕು. ಸೊ ನೋಡ್ಕೊಂಡು ಬರೋಣ. ನೋಡ್ಬೋದಾ, ಕಿಚನ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಇವತ್ತು ಜಾತ್ರೆದಿಂದ ಏನೇನು ತಂದೀನಿ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಯಾಕಂದರೆ ನಾನು ಸ್ವಲ್ಪ ಐಟಮ್ ತಂದಿದ್ದೀನಿ, ಅಂದರೆ ಮನೆಯಲ್ಲಿ ಯೂಸ್ ಆಗೋಂಥ. ಇಲ್ಲಿ ನೋಡಿ, ಇವು 2 ತೆಗ್ದಿದ್ದೀನಿ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇವು ಕಟ್ಕಿ ಸ್ಪೂನ್ ಇದ್ದಾವೆ. ಇದು ಕೊಂಬೋ ಪ್ಯಾಕೆಟು. ಪ್ಲಸ್ ನಾನು ನಮ್ಮ ಅತ್ತೆಗೆ 3, ನಾನು 2 ತೊಗೊಂಡಿದ್ದೀನಿ. ಇದರಲ್ಲಿ ಸಣ್ಣ ಸ್ಪೂನ್ ಕೂಡ ಬಂದಿದ್ದಾವೆ. ಸೊ ಅದರಲ್ಲಿ ನಾನು ಸಕ್ಕರೆ ಚಾಪತಿದಲ್ಲೇ ಇಟ್ಟಿದ್ದೀನಿ, ತೋರಿಸ್ತೀನಿ. ಈ ಥರ ಇದೆ, ತುಂಬ ಚೆನ್ನಾಗಿ ಮತ್ತು ಕ್ಯೂಟ್ ಇದೆ. ಸೊ ಅದಕ್ಕಾಗಿ ನಾನು ಇವು ಸ್ಪೂನ್ ಒಂದು 4-5 ತೊಗೊಂಡೆ ನೋಡಿ. ಇವತ್ತು ನಾನು ಬೆಣ್ಣೆ ಕಾಯಿಸಿದ್ದೀನಿ. ಆಲ್ಮೋಸ್ಟ್ ಬೇಗನೆ ಕಾಯಿಸ್ಬೇಕಿತ್ತು. ಇಲ್ಲಿ ನೋಡಿ, ಬೆಣ್ಣೆ ಕೂಡ ಕಾಯಿಸಿಲ್ಲ, ಬೆಣ್ಣೆ ತೊಗೊಂಡಿಟ್ಟಿದ್ದೀನಿ. ನಾಳೆ ಕಾಯಿಸ್ಬೇಕು, ಚೆನ್ನಾಗಿ ಕ್ಲೀನ್ ತೊಳ್ಕೊಂಡು. ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಅಕ್ಕಿ ನೀರಾಗ ನೆನೆಕ್ಕೆ ಇಟ್ಟಿದ್ದೀನಿ ರೈಸ್ ಮಾಡೋದಕ್ಕೆ. ಇವಾಗ ನಾನು ನಮ್ಮ ಹೊಲದಿಂದ ಕಾಯಿ ಪಲ್ಯ ತಂದಿದ್ದೀನಿ ತುಂಬಾ. ಸೊ ಇವತ್ತು ಅದರಲ್ಲಿ ನಾನು ಹೀರೆಕಾಯಿ ಮಾಡ್ತಾಯಿದ್ದೀನಿ. ಸೊ ನೋಡೋಣ. ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇವತ್ತು ತುಂಬ ಬ್ಯುಸಿ ಇದ್ದೆ ಅನ್ಬೋದು. ಹೀರೆಕಾಯಿ ತಕ್ಕೋತೀನಿ, ಯಾಕಂದರೆ ಹೀರೆಕಾಯಿ ಬೇಕು. ಇವು 4 ಹೀರೆಕಾಯಿ ತುಂಬ ಚಿಕ್ಕ ಮತ್ತಂದರೆ ತುಂಬ ಎಳೆ ಇದ್ದಾವೆ. ಸೊ ಅಡುಗೆ ಮಾಡೋಕ್ಕೆ ಎಳೆ ಹೀರೆಕಾಯಿ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಸೊ ಇದೇ ನಾನು ಅಡುಗೆ ಮಾಡೋಕ್ಕೆ ತೊಗೋತೀನಿ. ಈಗ ಚೆನ್ನಾಗಿ ನಾವು ಈ ಥರ ತೊಳ್ಕೊಳ್ಳೋಣ. ಇದರಲ್ಲಿ ಯಾವುದು ನಾವು ಅಂದರೆ ನಮ್ಮ ಅತ್ತೆಯವರು ಅಲ್ಲಿ ಹೊಲದಲ್ಲಿ ಯಾವುದು ಏನು ಔಷಧ ಹೊಡಿಲಾರೆ ತುಂಬ ಅಂದರೆ ತುಂಬ ಆರ್ಗ್ಯಾನಿಕ್ ಆಗಿ ಬೆಳೆದು ಹೀರೆಕಾಯಿ ಪ್ಲಸ್ ಎಲ್ಲ ಕಾಯಿಪಲ್ಯ ಇದ್ದಾವೆ. ಸೊ ಅದಕ್ಕೆ ತುಂಬ ಹೈಜೆನಿಕ್ ಇದ್ದಾವೆ, ತುಂಬ ಟೇಸ್ಟಿಯಾಗಿ ಕೂಡ ಇರ್ತವೆ. ಸೊ ಇವತ್ತು ನಾನು ಇದರಲ್ಲಿ ಹೀರೆಕಾಯಿ ಅಡುಗೆ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಹೀರೆಕಾಯಿ ಅಡುಗೆ ರೆಸಿಪಿ ಗೊತ್ತಿಲ್ಲ ಅಂದರೆ ಖಂಡಿತ ಈ ಥರ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಸೊ ಇದಕ್ಕೆ ಒಂಥರ ಕಟ್ ಮಾಡ್ಕೊಳ್ಳೋಣ. ಹೆಂಗೆ ಹೀರೆಕಾಯಿ ಅಡುಗೆ ಮಾಡಬೇಕಂದ್ರೆ ಯಾವ ಥರ ಕಟ್ ಮಾಡ್ಕೋಬೇಕು ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡ್ಬೋದಾ. ಇದು ಈ ಥರ ಕಟ್ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ಈ ಕಡೆ ಸೀಳೆ ಈ ಕಡೆ ಸೀಳಿಸ್ಬೇಕು. ಅಂದರೆ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಇದು ಇರುತ್ತಲ್ಲ ಈ ಥರ ಪ್ಲಸ್ ಈ ಥರ 2 ಭಾಗ ಮಾಡಬೇಕು. ಇನ್ನೊಂದು ಸಲ ತೋರಿಸ್ತೀನಿ. ಈ ಥರ ನೋಡಿ, ಚೆನ್ನಾಗಿ ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ನಾನು ಚೆನ್ನಾಗಿ ಶೇಂಗಾ ಹುರ್ಕೊಂಡಿದ್ದೀನಿ. ಯಾಕಂದರೆ ಇದು ಅಡುಗೆ ಮಾಡಬೇಕು ಅಂದರೆ ಶೇಂಗಾ ತುರಿಬೇಕಾಗಿರುತ್ತೆ. ಸೊ ಚೆನ್ನಾಗಿ ಹುರ್ಕೊಂಡಾಗಿದೆ. ಇದಕ್ಕೆ ನಾವು ಪೇಸ್ಟ್ ಮಾಡೋಣ, ಅಂದರೆ ಪುಡಿ ಮಾಡಿಬಿಡೋಣ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್. ಯಾಕಂದರೆ ಸ್ವಲ್ಪ ನಾರ್ಮಲ್ಕಿಂತ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಇದರಲ್ಲಿ ಜಾಸ್ತಿ ನೀರು ಬೆರೆಸೋದಿಲ್ಲ ಫ್ರೆಂಡ್ಸ್, ಓನ್ಲಿ ಇದು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ಜೀರಿಗೆ ಮತ್ತಂದರೆ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಚಟ ಅಂದಮೇಲೆ ನಾವು ಅದರಲ್ಲಿ ಹೀರೆಕಾಯಿ ಸೇರಿಸೋಣ. ಅಂದರೆ ಈ ಎಣ್ಣೆಯಲ್ಲಿ ಹೀರೆಕಾಯಿ ಹಾಕೋಣ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ನೋಡಿ, ಇವಾಗ ಈ ಥರ ಚೆನ್ನಾಗಿ ಜೀರಿಗೆ ಸಾಸಿವೆ ಚಟ ಅಂದಿದೆ. ಇವಾಗ ನಾನು ಈ ಥರ ಬಾಯ್ಲ್ ಆಗಿದೆ, ಆಯಿಲ್ ಅಂದರೆ ಹಾಟ್ ಆಗಿದೆ. ಸೊ ಇಲ್ಲಿ ಹೀರೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ.
ತುಂಬ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು 1-3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಿಮ್ಮ ಮನೆಯಲ್ಲೇ ಹೀರೆಕಾಯಿ ಅಡುಗೆ ಹೆಂಗೆ ಮಾಡ್ತೀರಾ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಎಲ್ಲರದ್ದು ಡಿಫ್ರೆಂಟ್ ರೆಸಿಪಿ ಇರುತ್ತೆ. ಸೊ ನೀವು ಹೆಂಗೆ ಮಾಡ್ತೀರಾ ಅಂತ ಖಂಡಿತ ಹೇಳಿ. ನಾನು ಈ ಥರ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಖಾರದ ಪುಡಿ, ಅರಿಶಿನ ಪುಡಿ ಮತ್ತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಇದು ಸಣ್ಣಗೆ ಪೀಸ್ ಮಾಡಿ ಕೂಡ ಮಾಡ್ತಾರೆ ಹೀರೆಕಾಯಿ. ಬಟ್ ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚೆನ್ನಾಗಿ ನಾನು ಮಸಾಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಹೀರೆಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲ ಕೂಡುತ್ತೆ ನೋಡಿ. ಇವಾಗ ತುಂಬ ಟೇಸ್ಟಿಯಾಗಿ ಕಾಣುತ್ತಾ ಇದೆ. ತುಂಬ ಈಸಿ ಮತ್ತಂದರೆ ಕ್ವಿಕ್ ರೆಸಿಪಿ ಇದೆ. ಮಿನಿಮಮ್ 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಿ. ಚೆನ್ನಾಗಿ ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಸೊ ಇವಾಗ ನಾವು ಶೇಂಗದ ಪುಡಿ ಹಾಕ್ಕೊಳ್ಳೋಣ. ನಾವು ಶೇಂಗಾ ಫ್ರೈ ಮಾಡ್ಕೊಂಡಿದ್ದೀವಿ ಆ ಥರ 1 ಟೇಬಲ್ ಸ್ಪೂನ್ ಇಲ್ಲಾಂದರೆ 2 ಟೇಬಲ್ ಸ್ಪೂನ್ ಚೆನ್ನಾಗಿ ಶೇಂಗದ ಪುಡಿ ಹಾಕ್ಕೊಳ್ಳೋಣ. ಈ ಥರ ಅದು ಕೂಡ ಚೆನ್ನಾಗಿ ಶೇಂಗದ ಪುಡಿಲೇ ಫ್ರೈ ಆಗಬೇಕು. ಇಲ್ಲಿ ನಾವು ಸ್ವಲ್ಪ ನೀರು ಹಾಕ್ಕೋಬೇಕು. ಇಲ್ಲಾಂದರೆ ಹಾಕ್ಕೊಳ್ಳಿಲ್ಲ ಅಂದರೂ ನಡೀತದೆ. ಬಟ್ ನನಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು, ಅದಕ್ಕಾಗಿ ನಾನು ಸ್ವಲ್ಪ ಇದರಲ್ಲಿ ನೀರು ಬೆರೆಸೋತಾ ಇದ್ದೀನಿ. ಇವಾಗ ನೋಡಿ, ಇದು ಕೂಡ ಶೇಂಗಾ ಪುಡಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡ್ಬೋದಾ, ಇವಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ಕೊಂಡಿದ್ದೀವಿ. ನೋಡಿ, ಹೀರೆಕಾಯಿ ಆಲ್ರೆಡಿ ಫ್ರೈ ಆಗಿದೆ. ಸ್ವಲ್ಪ ನಿಂಬೆಹಣ್ಣು ತೋಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಹುಳಿ ಹಿಂಡಬೇಕಂತ ನಿಂಬೆಹಣ್ಣು ತೋಳಿ ಮತ್ತಂದರೆ ಸ್ವಲ್ಪ ಹುಳಿ ಹಿಂಡಿ ಅದರಲ್ಲೇ ಸ್ವಲ್ಪ ನೀರು ಕೂಡ ಹಾಕ್ಬೋದು. ನಾನು ನೋಡಿ ಈ ಥರ ಸ್ವಲ್ಪ ನೀರು ಮಾಡ್ತಾಯಿದ್ದೀನಿ, ವಾಟರ್. ಯಾಕಂದರೆ ಸ್ವಲ್ಪ ಗ್ರೇವಿ ಆದರೆ ಚೆನ್ನಾಗಿರುತ್ತೆ ಅಂತ. ಅದು ಕೂಡ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ನಿಮಗೆ ಇಷ್ಟ ಆಗಿದರೆ. ಬಟ್ ನನಗೆ ಜಾಸ್ತಿ ಹಿಂಗೆ ತಿಕ್ಕ ಗ್ರೇವಿನೇ ಇಷ್ಟ. ಜಾಸ್ತಿ ಅಂದರೆ ಲೂಸ್ ಆದರೆ ಇಷ್ಟ ಆಗೋದಿಲ್ಲ. ಸೊ ಈ ಥರ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಅದಕ್ಕೆ ಚೆನ್ನಾಗಿ 1-3 ಮಿನಿಟ್ ಕುಕ್ ಮಾಡೋಕ್ಕೆ ಬಿಡೋಣ. ತುಂಬ ಟೇಸ್ಟಿಯಾಗಿ ಮತ್ತಂದರೆ ಚೆನ್ನಾಗಿ ಒಂದು ಅಡುಗೆ ರೆಸಿಪಿ ರೆಡಿ ಆಗಿದೆ. ನೋಡ್ಬೋದಾ, ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಮತ್ತು ಚಾನಲಲ್ಲಿ ಯಾರು ನೀವು ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.